ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದಕ್ಕೂ ಮೊದಲು ನಾನು ನಮ್ಮ ಸೈಡು ಮದುವೆಗಳಲ್ಲಿ ಯಾವುದೆಲ್ಲ ಶಾಸ್ತ್ರಗಳನ್ನು ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡಿದ್ದೆ. ಸೊ ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಚಂದು ಮದುವೆಯಲ್ಲಿ ಅರ್ಶಿನ ಶಾಸ್ತ್ರ ಇರ್ಬೋದು ಅಥವಾ ದೇವ್ರ ಕಾರ್ಯ ಇರ್ಬೋದು, ಎಲ್ಲದನ್ನು ಕೂಡ ಶೇರ್ ಮಾಡಿದ್ದೆ. ಆದರೆ ನನಗೆ ತಾಳಿ ಕಟ್ಟುವಾಗ ಏನೆಲ್ಲ ಪೂಜೆಗಳನ್ನು ಮಾಡಿಸ್ತಾರೆ ಅನ್ನೋದನ್ನು ಮಿಸ್ ಮಾಡಿದ್ದೆ. ಸೊ ಅವತ್ತು ಬೇಜಾರಾಗಿತ್ತು, ಅದೊಂದು ನನಗೆ ಶೇರ್ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಇದಕ್ಕೆ ಮತ್ತೆ ಅವಕಾಶ ಸಿಕ್ಕಿದ್ದು ನಮ್ಮ ಚಿಕ್ಕಪ್ಪನ ಮಗಳು ನಯನ ಮದುವೆಯಲ್ಲಿ. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಇಲ್ಲೆಲ್ಲ ನಿಮಗೆ ಕುಂಭಗಳು ಕಾಣಿಸ್ತಾ ಇರ್ಬೋದಲ್ವಾ, ಎರಡು ಕಡೆ ಇದೆ. ಅಲ್ಲಿ ಚೌಟ್ರಿ ಹತ್ರ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಎರಡು ಭಾಗದಲ್ಲಿ ಈ ಥರ ಕುಂಭಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಇದಕ್ಕೆ ಏನು ಪದ್ಧತಿ ಅಂತಾರೆ ಅಂತ ಹೇಳಿ ನಾನು ಈ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಮದುವೆಯಲ್ಲಿ ಯೂಶ್ವಲಿ ಅರಣಿ ಬಾಸಿಂಗ ಅಂತ ಹೇಳಿ ಏನು ಕಟ್ತಾರಲ್ವ ತಲೆಗೆ, ಆ ಪೂಜೆಯನ್ನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಬರೋ ಪದ್ಧತಿ. ಈಗ ಒಂದೊಂದು ಕಡೆಗೂ ಒಂದೊಂದು ಥರ ಅಂತ ಹೇಳಿದೆ, ಡಿಸ್ಟಿಕ್ ವೈಸ್ ಇರುತ್ತೆ. ಇಲ್ಲಿ ನಮ್ಮ ಸೈಡು ಬೆದ್ಲು ಸೀಮೆ, ಹೆರೆ ಸೀಮೆ ಈ ಥರ ಎಲ್ಲ ಮೆನ್ಷನ್ ಮಾಡ್ತಾರೆ. ಸೊ ಇವಳನ್ನು ಕೊಟ್ಟಿರೋದು ಬೇರೆ ಸೈಡ್ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ಅವ್ರಿಗೆ ಅಕ್ಷತೆ ಉಡಿದುಂಬ್ತಾ ಇದ್ದಾರಲ್ವ, ಇದೇನು ಅಂದರೆ ಹುಡುಗನ ಅಕ್ಕ ಅಥವಾ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರುಗಳು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಅವರಿಗೆ ಉಡಿದುಂಬಿ ಈ ಥರ ಪೂಜೆಗಳನ್ನೆಲ್ಲ ಮಾಡಿ, ಈ ಕುಂಭಗಳನ್ನೇನು ನಾವು ಸುರಿಗೆ ತಗೊಂಡು ಹೋಗ್ತೀವಲ್ಲ, ಇಲ್ಲಿ ಇಟ್ಕೊಂಡಿರೋದು ಅತ್ತಿ ಅಲಗ ಅಂತ ಹೇಳಿ ಅದನ್ನು ಕೂಡ ಕಂಪ್ಲೀಟಾಗಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಈ ಥರ ಕರ್ಕೊಂಡು ಬರ್ತಾರೆ. ನಮಗೆ ಫಸ್ಟ್ ಟೈಮ್ ನಾವು ಈ ಥರ ಪದ್ಧತಿ ನೋಡಿದ್ದು. ಯೂಶ್ವಲಿ ನಮ್ಮ ಸೈಡ್ ಕೂಡ ಇಲ್ಲ. ಇವಳನ್ನ ನಯನನ್ ಕೊಟ್ಟಿರೋ ಊರಲ್ಲಿ ಈ ಥರ ಪದ್ಧತಿ ಇತ್ತು. ಡಿಫ್ರೆಂಟ್ ಅನ್ನಿಸ್ತು ನನಗೆ, ಮುಂಚೆ ಗೊತ್ತಾಗಲಿಲ್ಲ. ಎಲ್ಲ ಬೋತಾರ್ ಸೇಮ್ ಅಂದ್ಕೊಂಡೆ, ಅಂದರೆ ನಮ್ಮ ಸೈಡು ಅವ್ರ ಕಡೆ ಒಂದೇ ಥರ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಯಾವುದೇ ಪ್ರಿಪ್ರೇಷನ್ ಇರಲಿಲ್ಲ ನಾನು ವೀಡಿಯೋ ಮಾಡ್ಕೋಬೇಕು ಅಂತ. ಸೊ ದೇವಸ್ಥಾನ ಕರ್ಕೊಂಬಂದಾಗ ಏನೋ ಒಂದು ಪೂಜೆ ಅಂತ ಅಂದ್ಕೊಂಡೆ. ಈ ಥರ ಕುಂಭ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ನೋಡಿ ಇಲ್ಲಿ ಎರಡು ಮದುವೆ ಆಗಿದ್ದರಿಂದ ನಾವು ಆಲ್ರೆಡಿ ಮುಂಚೆ ಬಂದಿದ್ವಿ. ನಮ್ಮ ಸೈಡ್ನವರು ಅಂದರೆ ನಯನ ಕೊಟ್ಟಿರೋ ಹುಡುಗನಿಗೆ ಒಬ್ಬ ಚಿಕ್ಕಪ್ಪ ಚಿಕ್ಕಮ್ಮ ಕುಂಭ ಹೊತ್ಕೊಂಡ್ಬಂದಿದ್ರು. ಹಿಂದೆಗಡೆ ಬರ್ತಾ ಇರೋದು ಅವರ ಅಣ್ಣನಿಗೆ, ಅಂದರೆ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ, ಇನ್ನೊಬ್ಬ ಚಿಕ್ಕಪ್ಪ ಚಿಕ್ಕಮ್ಮ ಅದನ್ನು ಕುಂಭನ ಹೊತ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಮುಂದೆ ಹೋಗ್ತಾ ಇದ್ವಿ, ನಮ್ಮ ಹಿಂದೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬರಬೇಕು ಅಂತ ಹೇಳಿದರು. ಅವ್ರದ್ದು ಕೂಡ ಒಂದು ಸೆಟ್ಟಲ್ಲಿ ಹಿಂದೆ ಬರ್ತಾಯಿದ್ರು. ಈ ಥರ ಕುಂಭ ಹೊತ್ಕೊಂಡು ಬಂದಾಗ ಬಾಗಿಲಲ್ಲಿ, ಅಂದರೆ ಯೂಶ್ವಲಿ ಮೊದಲೆಲ್ಲ ನಮ್ಮ ಸೈಡು ಹಳ್ಳಿಗಳಲ್ಲೇ ಜಾಸ್ತಿ ಮದುವೆ ಮನೆ ನಡೀತಾ ಇದ್ದಿದ್ದು. ಮನೆ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ನಿವಾಳಿಸಿ ಒಳಗಡೆ ಕರ್ಕೊಳ್ಳೋ ಪದ್ಧತಿ ಇದೆ ಅಂತ ಹೇಳಿದರು. ಅಂದರೆ ಈ ಥರ ಕುಂಭ ಹೊತ್ಕೊಂಡು ಬರೋ ಅಂಥ ಪದ್ಧತಿ ನಮ್ಮ ಕಡೆ ಎಲ್ಲ ಇಲ್ಲ. ನಮ್ಮ ತಂದೆ ಮನೆ ಕಡೆ ನಾವು ನಮ್ಮ ಚಿಕ್ಕಪ್ಪನ ಮಗಳನ್ನ ಹೆಂಗೆ ಕೊಟ್ಟಿದ್ವಲ್ಲ, ಸೊ ಅಲ್ಲಿ ಎರೆಸೀಮೆ ಅಂತ ಹೇಳಿ ಕರೀತಾರೆ. ಸೊ ಆ ಕಡೆ ಸೈಡು ಈ ಥರ ಪದ್ಧತಿ ಇದೆ. ಸೊ ಫಸ್ಟ್ ಟೈಮ್ ಆಗಿದ್ದರಿಂದ ನನಗೂ ಇದು ಡಿಫ್ರೆಂಟ್ ಅನಿಸಿ ನಾನು ಇದನ್ನ ವೀಡಿಯೋ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನಾನು ತಾಳಿ ಕಟ್ಟೋ ಸಂದರ್ಭದಲ್ಲಿ ಏನೆಲ್ಲ ಶಿವಪೂಜೆ ಮಾಡಿಸ್ತಾರೆ, ಗುರು ಕಳಸ ಅಂತ ಏನು ಹೂಡ್ಬಿಟ್ಟು ಪೂಜೆ ಮಾಡ್ತಾರೆ, ಅದನ್ನು ಮಾಡ್ಕೊಳ್ಳೋಣ ಅನ್ನೋದು ಅಷ್ಟೇ ಇತ್ತು. ಅದೊಂದು ಮಿಸ್ ಆಗಿತ್ತು ಚಂದು ಮದುವೆಯಲ್ಲಿ ಅಂತ ಹೇಳಿ. ಬಟ್ ಇದು ಸ್ವಲ್ಪ ಚೇಂಜ್ ಇತ್ತು. ಎರಡು ಮದುವೆ, ಅಣ್ಣ ತಮ್ಮನ ಎರಡು ಮದುವೆ ಆಗಿದ್ದರಿಂದ ಇಬ್ಬರು ಒಬ್ಬೊಬ್ಬನಿಗೂ, ಅಂದರೆ ಒಬ್ಬ ಹುಡುಗನಿಗೂ ಒಬ್ಬ ಚಿಕ್ಕಪ್ಪ ಚಿಕ್ಕಮ್ಮ, ಆ ಥರ ಎರಡು ಸೆಟ್ಟಲ್ಲಿ ಈ ಥರ ಕುಂಭ ಹೊತ್ಕೊಳ್ಳೋ ಪದ್ಧತಿ ಇತ್ತು. ನೋಡ್ತಾ ಇರ್ಬೋದು ನೀವು, ಇಬ್ರಿಗೂ ಕೂಡ ಜಂಟಿ ಮಾಡಿ ಗಂಟು ಹಾಕಿದ್ದಾರೆ. ಇದನ್ನು ನಿಯಮಾನುಸಾರವಾಗಿ ಬರಬೇಕು ಅಂತ ಹೇಳಿದ್ರು. ನಾವು ಮುಂದೆ ಬಂದ ನಂತರ ನೆಕ್ಸ್ಟ್ ಇನ್ನೊಬ್ಬರು ಅಭಿಷೇಕ್ ಅವರ ಅಣ್ಣನಿಗೆ ಏನು ಪೂಜೆ ಮಾಡೋ ಪದ್ಧತಿ ಇತ್ತಲ್ಲ, ಅವ್ರುಗಳು ಕೂಡ ಬಾಗಿಲಲ್ಲಿ ಬಂದು ಸೇಮ್ ಪ್ರೊಸೀಜರಲ್ಲಿ ಪೂಜೆ ಮಾಡಿಕೊಂಡು ಒಳಗಡೆ ಕರ್ಕೊಳ್ಳೋ ಅಂಥ ಒಂದು ಶಾಸ್ತ್ರ ಇತ್ತು ಅವ್ರ ಸೈಡು. ಸೊ ನಾನು ಅಂದರೆ ತಾಳಿ ಕಟ್ಟಿದ ನಂತರ, ತಾಳಿ ಕಟ್ಟೋಕ್ಕೂ ಮುಂಚೆ ಏನು ಮಾಡ್ತಾರೆ ನಮ್ಮ ಕಡೆ, ಶಿವಪೂಜೆ ಯಾವ ಥರ ಮಾಡಿಸ್ತಾರೆ, ಗುರು ಕಳಸನ ಪೂಜೆ ಯಾವ ಥರ ಮಾಡಿಸ್ತಾರೆ ಅನ್ನೋದನ್ನು ಈ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಯಾವುದೂ ಕೂಡ ಶಾಸ್ತ್ರಗಳು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಆಗ್ಬಾರ್ದು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದಾದ ನಂತರ ಇಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಗುರು ಕಳಸ ಅಂತ ಹೇಳಿ ನಮ್ಮ ಮೊದಲೆಲ್ಲ ಮನೆಗಳಲ್ಲಿ ಮಾಡ್ತಾ ಇದ್ರು. ಇವನ್ನ ನಮ್ಮ ಅಪ್ಪಾಜಿ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರಗಳ ಮದುವೆ ಎಲ್ಲ ನಮ್ಮ ಸೈಡ್ ಮನೆಯಲ್ಲೇ ಮಾಡಿದ್ರಿಂದ ಮನೆ ಒಳಗಡೆ ಗುರು ಕಳಸವನ್ನು ಈ ಥರ ಸಿದ್ಧಪಡಿಸಿ ಹುಡುಗಿಯ ಮತ್ತು ಹುಡುಗನ ತಂದೆ ತಾಯಿಗಳನ್ನು ಕೂರಿಸಿ ಅವ್ರ ಕಡೆಯಿಂದ ಪೂಜೆ ಮಾಡಿಸುವಂಥದ್ದು. ಇದಕ್ಕೆ ನಿಮ್ಮ ಸೈಡ್ ಏನಂತಾರೆ? ನಮ್ಮ ಕಡೆ ಗುರು ಕಳಸ ಅಂತ ಹೇಳಿ ಕರೀತಾರೆ. ಸೊ ನಿಮ್ಮ ಕಡೆ ಏನು ಕರೀತಾರೆ ನನಗೆ ಕಮೆಂಟ್ ಮಾಡಿ. ನಂತರ ನೋಡಿ ಇಲ್ಲಿ ಹಾಲನ್ನು ಚೊಂಬಿಗೆ ಹಾಕಿ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ ನಾನು. ಇಲ್ಲಿ ಇನ್ನೊಂದು ಕೂಡ ಮಿಸ್ ಆಗಿದೆ, ಹುಡುಗ ಮತ್ತು ಹುಡುಗಿ ಕಡೆಯಿಂದ ಕರಿಮಣಿಗಳನ್ನು ಪೊಣಿಸುವಂಥದ್ದು, ಅದು ಕೂಡ ಮಿಸ್ ಆಗಿದೆ. ಆಲ್ರೆಡಿ ಇವರು ರೆಡಿ ಮಾಡಿ ಇಟ್ಟಿದ್ರು, ಅಂದರೆ ನಾವು ಪೂಜೆಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಇದನ್ನು ಸಿದ್ಧಪಡಿಸಿದ್ರು. ಹಾಗಾಗಿ ನನಗೆ ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಅದನ್ನು ಹಾಲು ತುಪ್ಪದಲ್ಲಿ ಅದ್ದಿ ತೆಗಿತಾ ಇದ್ದಾರೆ. ಅಲ್ಲೇನು ಅರ್ಚಕರಿದ್ರಲ್ವ ಗುರುಗಳು, ಸೊ ಅವರು ಹಾಲು ತುಪ್ಪದಲ್ಲಿ ಆ ಮಾಂಗಲ್ಯವನ್ನು ಅದ್ದಿ ತೆಗಿತಾ ಇರುವಂಥದ್ದು. ಅದಾದ ನಂತರ ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾರೆ. ಈ ಗುರು ಕಳಸ ಅಂತ ಏನು ಹೇಳಿದ್ವಲ್ಲ, ಸೊ ನಮ್ಮ ಪೀಠದವರು ಏನು ಗುರುಗಳಿದ್ರಲ್ಲ ಅವರ ಒಂದು ಫೋಟೋವನ್ನು ಇಟ್ಬಿಟ್ಟು ಹುಡುಗ ಮತ್ತು ಹುಡುಗಿಯ ತಂದೆ ತಾಯಿಗಳಿಂದ ಈ ಎಷ್ಟಕ್ಕೂ ಕೂಡ ಪೂಜೆ ಮಾಡಿಸುವಂಥದ್ದು.
ಸೊ ಎಷ್ಟೇ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ಸೊ ಕೆಲವೊಂದು ಪ್ರೋಗ್ರಾಮಲ್ಲಿ ಕೆಲವೊಂದು ಪೂಜೆಗಳಲ್ಲಿ ನಾವು ಹೋಗ್ತಿದ್ರಿಂದ ನನಗೆ ಎಲ್ಲದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಆದರೂ ಸ್ವಲ್ಪ ಮಿಸ್ ಆಯಿತು. ಆವಾಗಲೇ ಹೇಳಿದಾಗೆ ಕರಿಮಣಿ ಸರವನ್ನು ಮಾಂಗಲ್ಯವನ್ನು ಹೆಣ್ಣಿಗೆ ಏನು ಧರಿಸ್ತಾರಲ್ವ ಅದನ್ನು ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ಫಸ್ಟು ಅದನ್ನು ದಾರದಲ್ಲಿ ಪೊಣಿಸುವಂಥದ್ದು. ಅದು ಕೂಡ ಎಷ್ಟು ಚೆನ್ನಾಗಿ ನಿಯಮಾನುಸಾರವಾಗಿ ಮಾಡ್ತಾರೆ, ಅದನ್ನು ನನಗೆ ಮಿಸ್ ಆಗಿಬಿಡ್ತು ಅಂತ ಅಂದ್ಕೊಂಡೆ. ಸೊ ಈ ಗುರುಕಳಿಸುವ ಪೂಜೆಯನ್ನು ಕಂಪ್ಲೀಟ್ ಆದ ನಂತರ ಹುಡುಗಿಯನ್ನು ಕರ್ಕೊಂಬರೋ ಅಂಥದ್ದು. ಹುಡುಗಿಯನ್ನು ಯಾರು ಕರ್ಕೊಂಬರ್ತಾರೆ ಅಂದರೆ ಸೋದರ ಮಾವ, ಅಮ್ಮನ ಅಣ್ಣ ಅಥವಾ ತಮ್ಮ ಇರ್ತಾರಲ್ವ ಅವರು ಕೈ ಹಿಡ್ಕೊಂಡು ಮಂಟಪಕ್ಕೆ ಕರ್ಕೊಂಬರೋ ಅಂಥ ಪದ್ಧತಿ ನಮ್ಮ ಸೈಡ್ ಇದೆ. ಸೊ ನಿಮ್ಮ ಕಡೆನೂ ಇರ್ಬೋದೇನೋ ಗೊತ್ತಿಲ್ಲ. ಇನ್ ಕೇಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಜೊತೆಗೆ ಹುಡುಗನ ಕಡೆ ಅಕ್ಕನ ಮಗ ಅಥವಾ ಅಳಿಯ ಏನಿರ್ತಾರಲ್ಲ ಅವರಿಗೆ ತಲೆ ಮೇಲೆ ಒಂದು ಬುಟ್ಟಿಯಲ್ಲಿ ಪೂಜೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಕೊಟ್ಬಿಟ್ಟು ಈ ಥರ ಸೈಡಿಗೆ ಕರ್ಕೊಂಡು ಬರ್ತಾರೆ ಹುಡುಗಿ ಜೊತೆಗೆ ಹಿಂದೆಗಡೆ. ನಾನು ಏನಕ್ಕೆ ಇದನ್ನೆಲ್ಲ ಶೇರ್ ಮಾಡ್ತಿದ್ದೀನಿ ಅಂದರೆ ಎಷ್ಟೋ ವಿಚಾರಗಳು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ವರ್ಗಾವಣೆ ಆಗೇ ಇರೋದಿಲ್ಲ. ಸೊ ಗೊತ್ತಾಗೋದಿಲ್ಲ. ನನ್ನ ಮಕ್ಕಳಿಗೂ ಕೂಡ ಇದನ್ನು ನೋಡಿದಾಗ ಗೊತ್ತಾಗಲಿ ಅನ್ನೋದು ನನ್ನ ಇಂಟೆನ್ಷನ್ನು. ಹುಡುಗಿಯ ಸೋದರ ಮಾವ ಮಂಟಪಕ್ಕೆ ಅಂದರೆ ತಾಳಿ ಕಟ್ಟೋ ಒಂದು ಪ್ಲೇಸ್ಗೆ ಕರ್ಕೊಂಬಂದು ಬಿಟ್ಟ ನಂತರ ಹುಡುಗಿ ಮತ್ತು ಹುಡುಗನ ಕೈಯಿಂದ ಪೂಜೆಗಳನ್ನು ಪ್ರಾರಂಭ ಮಾಡಿಸ್ತಾರೆ ತಾಳಿ ಕಟ್ಟೋದಕ್ಕೂ ಮುಂಚೆ. ಸೊ ಅದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಇದೇ ಹುಡುಗ ಅಂದರೆ ಹುಡುಗನ ಅಳಿಯ ಅವನ ಕಡೆಯಿಂದ ಬುಟ್ಟಿನ ಒರೆಸ್ಕೊಂಡು ಕರ್ಕೊಂಬಂದಿದ್ರು. ಅನಂತರ ಹುಡುಗನೂ ಕೂಡ ಅವರ ಸೋದರ ಮಾವ ಕೈ ಹಿಡಿದು ಕರ್ಕೊಂಬರೋ ಪದ್ಧತಿ ಇದೆ. ಸೊ ನಿಮ್ಮ ಕಡೆನೇ ಮೇ ಬಿ ಇರ್ಬೋದು ಅಂದ್ಕೊಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರ ಕಡೆ ಹುಡುಗ ಮತ್ತು ಹುಡುಗಿನ ಆಪೋಸಿಟಾಗಿ ಕೂರಿಸಿದ ನಂತರ ಅಂತರ್ಪಟವನ್ನು ಅವರಿಬ್ಬರಿಗೂ ಮುಖ ಕಾಣಿಸ್ತಿರೋ ಥರ ಅಂತರ್ಪಟ ಹಿಡಿದಿರ್ತಾರೆ. ಸೊ ಇದನ್ನು ಕೆಲವ್ರ ಕಡೆ ನಿಲ್ಲಿಸ್ಬಿಟ್ಟು ಚೇರ್ ಹಾಕಿ ಕೂರಿಸಿ ಮಾಡ್ತಾರೆ. ನಮ್ಮ ಕಡೆ ನೆಲದಲ್ಲೇ ಕೂರಿಸಿ ಆ ಕಡೆ ಈ ಕಡೆ ಆಪೋಸಿಟಲ್ಲಿ ಕೂರಿಸಿದ ನಂತರ ಮಧ್ಯೆ ಅಂತರ್ಪಟ ಇಟ್ಕೊಂಡಿರ್ತಾರೆ. ಸೊ ನಾನು ಮೇಲ್ಗಡೆಯಿಂದ ವಿಡಿಯೋ ಮಾಡಿರೋದ್ರಿಂದ ಕಾಣಿಸ್ತಾ ಇದೆ ಅಷ್ಟೇ, ಒಬ್ರಿಗೊಬ್ರು ಮುಖ ಕಾಣಿಸೋದಿಲ್ಲ. ಜಸ್ಟ್ ಅವ್ರಿಗೆ ವೀಳ್ಯದೆಲೆಯಿಂದ ಅಕ್ಕಿ ಆ ಥರ ಅಕ್ಷತೆಯನ್ನು ತಲೆಯಲ್ಲಿ ಹಾಕುವಂಥ ಪದ್ಧತಿ. ಇದನ್ನು ನಾನು ಚಂದು ಮದುವೆಲಿ ಮಿಸ್ ಮಾಡಿಬಿಟ್ಟೆ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಇಲ್ಲಿ ಅವಕಾಶ ಸಿಕ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ವರ್ಷಗಳೇ ಆಗಿದ್ದರಿಂದ ನನಗೆ ನನ್ನ ಮದುವೆಲಿ ಇದೆಲ್ಲ ಪದ್ಧತಿ ಮಾಡಿಸಿದ್ರ ಅನ್ನೋದು ಮರ್ತೇ ಹೋಗಿತ್ತು. ಸೊ ನಾನು ನೆಕ್ಸ್ಟ್ ಅಮ್ಮನ ಕೇಳಿದೆ, ಅಮ್ಮ ಇದೆಲ್ಲ ಮಾಡಿಸಿದ್ರಾ ಅಂತ. ನಮ್ಮಮ್ಮ ನಗ್ತಾ ಹೇಳಿದರು, ಹೌದು ಇದೆಲ್ಲ ಪದ್ಧತಿ ಇತ್ತು ಅಂತ. ಸೊ ಈ ಥರ ಪದ್ಧತಿಗಳನ್ನು ನಾನು ನೆಕ್ಸ್ಟ್ ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ಡಿಫ್ರೆಂಟ್ ಇರುತ್ತೆ. ಒಂದೊಂದು ಕಡೆಗೂ ಒಂದೊಂದು ಥರದ ಪದ್ಧತಿ. ಯೂಶ್ವಲಿ ನಾನೇ ಹೇಳಿದೆ ಅವಾಗ ಅತ್ತೆಲ್ಗ ತೊಗೊಂಡು ಬರೋಕ್ಕೆ ಹೋದಾಗ, ಅರಣಿ ಬಾಸಿಂಗ ಅಂತ ತೊಗೊಂಡು ಬರೋಕ್ಕೆ ಹೋದಾಗ ಹುಡುಗನ ಚಿಕ್ಕಮ್ಮನ ಕಡೆಯಿಂದ ಕುಂಭ ಒರೆಸ್ಕೊಂಡು ಬರೋಂಥದ್ದು ಪದ್ಧತಿ ನಮ್ಮ ಸೈಡ್ ಖಂಡಿತವಾಗ್ಲೂ ಇರಲಿಲ್ಲ. ಸ್ವಲ್ಪ ಏನೇನು ಚೇಂಜಸ್ ಇರುತ್ತೋ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂತರ್ಪಟಕ್ಕೆ ಪೂಜಾ ಆದ ನಂತರ ಇದನ್ನು ಕಂಪ್ಲೀಟಾಗಿ ಸರಿಸ್ತಾರೆ. ಮೊದಲು ಹುಡುಗಿ ಕಡೆಯಿಂದ ಮಾಡಿಸಿ ಅನಂತರ ಹುಡುಗನ ಕಡೆಯಿಂದನೂ ಕೂಡ ಈ ಅಂತರ್ಪಟಕ್ಕೆ ಪೂಜೆಯನ್ನು ಮಾಡಿಸ್ತಾರೆ. ಸೊ ಅಲ್ಲಿವರೆಗೂ ಕೂಡ ಮುಖ ನೋಡಲ್ಲ ಒಬ್ರಿಗೊಬ್ರು. ಇವಾಗೆಲ್ಲ ಬಿಡಿ ಫಸ್ಟ್ಗೆ ಹುಡುಗಿ ನೋಡೋ ಶಾಸ್ತ್ರ ಎಲ್ಲ ಇರುತ್ತೆ. ಆದರೆ ಅಮ್ಮರ ಕಾಲದಲ್ಲೆಲ್ಲ ಈ ಥರ ನೋಡೋ ಪದ್ಧತಿನೇ ಇರಲಿಲ್ವಂತೆ. ಅಂತರ್ಪಟ ಸರಿಸ್ದಾಗ್ಲೇ ಹುಡುಗ ಮತ್ತು ಹುಡುಗಿನ ನೋಡಬೇಕಾಗಿತ್ತು ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಸುರಿಗೆ ಸುತ್ತಾರಲ್ವ ನಮ್ಮ ಸೈಡು, ಅಂದರೆ ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆ ಸುರಿಗೆ ದಾರನ ಕಂಕಣವಾಗಿ ಇಬ್ಬರು ಕೈಗೂ ಕಟ್ತಾರೆ, ಹುಡುಗ ಮತ್ತು ಹುಡುಗಿಗೆ. ಇದನ್ನು 5 ದಿನದವರೆಗೂ ಬಿಚ್ಚೋ ಆಗಿಲ್ಲ. ನಾವೇನು ಮನೆ ಹತ್ರ ಅಂದ್ರ ಅಂತ ಹಾಕಿರ್ತೀವಲ್ವ ಚಪ್ರನ, ಆ ಚಪ್ರ ಪೂಜೆಯನ್ನು ಮಾಡಿ ಗರೆ ತಿರುವು ಹಾಕೋದಂತ ಹೇಳ್ತಾರೆ. ಆವತ್ತಿನ ದಿನ ಇದನ್ನು ಬಿಚ್ಚಿಬಿಟ್ಟು ಕಾಂಪಿಟೇಷನಲ್ಲಿ ಹೋಗಿ ಕಟ್ತಾರೆ. ಯಾರು ಫಸ್ಟ್ ಕಟ್ತಾರೆ, ಹುಡುಗಿ ಕಟ್ತಾರಾ ಅಥವಾ ಹುಡುಗ ಕಟ್ತಾನ ಅಂತ ಹೇಳಿ ಅದು ಕೂಡ ಒಂದು ಸ್ಪರ್ಧೆ ಥರ ಇರುತ್ತೆ. ಓಡೋಗಿ ಕಟ್ಟುವಂಥದ್ದು. ಇದನ್ನು ಕಟ್ಟಿ ಆದ ನಂತರ ಗುರು ಕಳಸ ಅಂತ ಹೇಳಿದ್ನಲ್ಲ ಅದಕ್ಕೆ ಪೂಜೆ ಮಾಡ್ತಾರೆ ಹುಡುಗ ಮತ್ತು ಹುಡುಗಿ ಕಡೆಯಿಂದ ಇಬ್ಬರು ಕೂಡ. ಕೆಲವರು ಹುಡುಗಿ ಕಡೆಯಲ್ಲಿ ಏನು ಮಾಡ್ತಾರೆ, ಕೆಲವ್ರ ಸೈಡು ಅಂದರೆ ಗೌರಿ ಪೂಜೆ ಅಂತ ಮಾಡಿಸ್ತಾರೆ. ಆ ಗೌರಿ ಪೂಜೆ ನಮ್ಮ ಕಡೆ ಇಲ್ಲ. ಸೊ ಇದು ಗುರು ಕಳಸಕ್ಕೆ ಇವರಿಬ್ಬರು ಕಡೆಯಿಂದನೂ ಕೂಡ ಪೂಜೆ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಇದಾದ ನಂತರ ಮಾಂಗಲ್ಯವನ್ನು ಹಾಲು ತುಪ್ಪದಲ್ಲಿ ಅದ್ದು ಬಿಟ್ಟು ಎತ್ತಿಟ್ಕೊಂಡಿದ್ರಲ್ವ, ಅಂದರೆ 2 ಕಾಯಿ ಮೇಲೆ ಅದನ್ನು ಮಾಂಗಲ್ಯವನ್ನು ಇಟ್ಟಿರ್ತಾರೆ. ಸೊ ಆ ಮಾಂಗಲ್ಯಕ್ಕೂ ಕೂಡ ಹುಡುಗ ಮತ್ತು ಹುಡುಗಿ ಕಡೆಯಿಂದ ಪೂಜೆಯನ್ನು ಮಾಡಿಸ್ತಾರೆ. ಮಾಂಗಲ್ಯ, ಆಮೇಲೆ ಕೈ ಕಡಗ ಅಂತ ಇರುತ್ತೆ, ಆ ಕೈ ಕಡಗ, ಕಾಲುಂಗ್ರ ಅಷ್ಟನ್ನು ಕೂಡ ಇಟ್ಬಿಟ್ಟು ಇವ್ರ ಕಡೆಯಿಂದ ಪೂಜೆಯನ್ನು ಮಾಡಿಸ್ತಾರೆ. ಸೊ ಒಬ್ಬೊಬ್ಬರು ಕಡೆ ಒಂದೊಂಥರ ಸ್ವಲ್ಪ ನೀಟಾಗಿ ಎಲ್ಲ ಅರೇಂಜ್ ಮಾಡ್ಕೊಂಡು ಮಾಡ್ತಾರೆ. ಇಲ್ಲಿ ನಮ್ಮ ಕಡೆ ಹೆಂಗೆ ಅಂದರೆ ಶಾಸ್ತ್ರಕ್ಕೆ ಮಾತ್ರ ಆದ್ಯತೆ. ಸೊ ಬೇರೆ ಎಲ್ಲ ಡೆಕೋರೇಷನ್ಗೆ ಅಷ್ಟೊಂದು ಆದ್ಯತೆ ಕೊಡೋದಿಲ್ಲ. ಇನ್ನು ಕೆಲವರು ಸಮಯ ಇತ್ತು ಅಂದರೆ ಅದನ್ನು ಕೂಡ ಮಾಡ್ತಾರೆ. ಪೂಜೆ ಮಾಡಿಸಿ ನಮಸ್ಕಾರ ಮಾಡಿದ ನಂತರ ಇದನ್ನು ಯಾರೆಲ್ಲ ಹಿರಿಯರಿರ್ತಾರೆ, ಮಾಂಗಲ್ಯ ಮತ್ತು ಕೈ ಕಡಗ, ಕಾಲುಂಗ್ರ ಅಷ್ಟನ್ನು ಕೂಡ ಒಂದು ತಟ್ಟೆಯಲ್ಲಿ ನೋಡ್ತಾ ಇರ್ಬೋದು ನೀವು, ತಾಂಬೂಲವನ್ನೆಲ್ಲ ಇಟ್ಬಿಟ್ಟು ಎಲ್ಲರ ಕಡೆಯಿಂದನೂ ಹತ್ತಿರದವ್ರ ಕಡೆಯಿಂದ ಎಲ್ಲರೂ ಅಲ್ಲಿ ಆಸೀನರಾಗೋಕ್ಕಾಗೋದಿಲ್ಲ. ಹುಡುಗಿ ಅಮ್ಮ ಅಂತ ಅಳ್ತಾನೇ ಇದ್ದರು ಆಂಟಿ. ಆಲ್ಮೋಸ್ಟ್ ತುಂಬ ಜನ ಅಳ್ತಾಯಿದ್ರು. ನಾನು ನಯನನ ಮದುವೆಲೇ ಆ್ಯಕ್ಚುಲಿ ಇಷ್ಟೊಂದು ಹತ್ತಿದ್ದ ನೋಡಿದ್ದು. ನನ್ನ ಮದುವೆ ನಾನು ಖಂಡಿತ ಹತ್ತಿರಲಿಲ್ಲ, ನಮ್ಮ ತಂಗಿ ಹತ್ತಿದ್ಲಂತೆ.
ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡಾದ ನಂತರ ಸೊ ಮಾಂಗಲ್ಯ ಧಾರಣೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಜನ ಅಲ್ಲಿದ್ದರಿಂದ ನನಗೆ ನೀಟಾಗಿ ಮಾಂಗಲ್ಯ ಧಾರಣೆ ಮಾಡೋವಂಥದ್ದನ್ನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ನಮ್ಮವರೇ ಇದ್ದರು. ಇದಾದ ನಂತರ ಹಾಲು ತುಪ್ಪ ಬಿಡೋದು ಹೇಗೆ ಏನು ಅನ್ನೋದನ್ನು ನಾನು ನಿಮಗೆ ಮುಂಚೆನೇ ಚಂದು ಮದುವೆಲಿ ತೋರಿಸ್ಕೊಟ್ಟಿದ್ದೀನಿ. ಅದಾದ ನಂತರ ಶಿವ ಪೂಜೆ ಮಾಡಿಸ್ತಾರೆ, ಅಂದರೆ ಶಿವಲಿಂಗದ ಪೂಜೆ. ಇದನ್ನು ನನಗೆ ಚಂದು ಮದುವೆಲಿ ಮೇಯ್ನಾಗಿ ಮಿಸ್ ಮಾಡ್ಕೊಂಡಿದ್ದೆ. ಮಾಂಗಲ್ಯ ಧಾರಣೆ ಹಾಲು ತುಪ್ಪ ಎಲ್ಲ ಆದ ಮೇಲೆ ಹುಡುಗ ಮತ್ತು ಹುಡುಗಿಗೆ ಇಬ್ಬರಿಗೂ ಕೂಡ ಕಂಪಲ್ಸರಿ ಲಿಂಗವನ್ನು ಕೊಟ್ಬಿಟ್ಟು ಲಿಂಗ ಪೂಜೆ ಮಾಡಿಸಿ ನಮಗೆ ಲಿಂಗಧಾರಣೆಯನ್ನು ಮಾಡಿಸ್ತಾರೆ ಮದುವೆಯಲ್ಲಿ. ಇದು ಎಲ್ಲರ ಕಡೆಯಲ್ಲೂ ಕೂಡ, ಅಂದರೆ ನಮ್ಮ ಸೈಡು ಕಂಪಲ್ಸರಿ ಈ ಒಂದು ಶಾಸ್ತ್ರ ಇದ್ದೇ ಇರುತ್ತೆ. ಇದು ನನಗೆ ನನ್ನ ಮದುವೆಲಿ ನೆನಪಿತ್ತು, ಲಿಂಗ ಪೂಜೆ ಮಾಡಿಸಿದ್ದು ನೆನಪಿತ್ತು. ಹಾಗಾಗಿ ಚಂದು ಮದುವೆಲಿ ಇದು ಮಿಸ್ ಆಗಿಬಿಡುತ್ತಲ್ಲ, ಲಿಂಗ ಪೂಜೆ ಮಾಡಿಸಿದ್ದ ತಕ್ಕೊಳ್ಳೋಕ್ಕಾಗಲಿಲ್ಲ ನನಗೆ ವಿಡಿಯೋ ಅನ್ನೋದು ಸ್ವಲ್ಪ ಬೇಜಾರಿತ್ತು. ಇಲ್ಲಿ ಇವತ್ತು ಫುಲ್ಫಿಲ್ ಆಯಿತು ನನಗೆ. ನೀಟಾಗಿ ಪೂಜೆ ಮಾಡಿಸಿದ ನಂತರ ಕರಡಿಗೆಗೆ ಅದನ್ನ ಹಾಕ್ಬಿಟ್ಟು ಆವಾಗಲೇ ನಮಗೆ ಕಟ್ಟಿಸ್ತಾರೆ, ಅಂದರೆ ನಾವೇ ಹಾಕ್ಕೋಬೇಕು. ಇನ್ನೇನು ಕಾಮನ್ನಾಗಿ ನಾನು ಸಪ್ತಪದಿ ಅದೆಲ್ಲ ತೋರಿಸಿದ್ದೆ ಚಂದು ಮದುವೆಲಿ. ಇದನ್ನು ಕೆಲವರು ಮಾಡಿಸ್ತಾರೆ, ಇನ್ನು ಕೆಲವರು ಮಾಡಿಸೋದಿಲ್ಲ. ಸೊ ಅವ್ರವ್ರ ಅನುಕೂಲ ಇದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.